ಸ್ವಾಮಿ ಟೈಮ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ದೈವ ದೇವರುಗಳನ್ನು ನಮಿಸಿ ಭಜಿಸುವ ಊರಾದ ನಮ್ಮ ತುಳುನಾಡು ಬಹಳಷ್ಟು ಪುಣ್ಯದ ಭೂಮಿ. ಈ ಭೂಮಿಯಲ್ಲಿ ಇರುವ ಗುತ್ತು ಮನೆಗಳ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ತಮಗೆ ಮಾಹಿತಿ ನೀಡಿದ್ದೆವು. ಕಾರ್ಕಳದ ಹಿರ್ಗಾನದ ಕಡಂಬ ಗುತ್ತುವಿನಲ್ಲಿ ಸುಮಾರು 500 ವರ್ಷಗಳಿಗಿಂತಲೂ ಮೇಲ್ಪಟ್ಟು ಇರುವ ಒಂದು ಹಳೆಯ ಮನೆಯ ಬಗ್ಗೆ ಚಿತ್ರಣವನ್ನು ಕೊಟ್ಟಿದ್ದು. ತುಳುನಾಡಿನ ದೈವ ದೇವರುಗಳ ಒಂದು ಚಾಕರಿ ಮಾಡಲಿಕ್ಕಾಗಿ, ಅಂದರೆ ದೇವರುಗಳ ಕೆಲಸ ಮಾಡಲಿಕ್ಕಾಗಿಯೇ ಈ ಗುತ್ತು ಮನೆಗಳು ಅಂದಿನ ಬಹಳಷ್ಟು ಹಿಂದಿನ ಕಾಲದಿಂದಲೂ ಕೂಡ ಆರಂಭಗೊಂಡಿತ್ತು. ಇವತ್ತಿಗೂ ಕೂಡ ಆ ಗುತ್ತು ಮನೆಯ ಮೂಲಕ ಧರ್ಮದ ಕಾರ್ಯ ಆಗ್ತಾಯಿದೆ. ಈಗ ನಾವು ಕಾರ್ಕಳದ ಬೈಲೂರು ಗ್ರಾಮ ಪಂಚಾಯತ್ನ ಇನ್ನೊಂದು ಭಾಗಕ್ಕೆ ಬಂದಿದ್ದೇವೆ. ಇದು ಮೇಲ್ಮನೆ ಗುತ್ತು. ಈ ಮೇಲ್ಮನೆ ಗುತ್ತಿನಲ್ಲಿರುವ ಹಲವಾರು ವಿಚಾರಗಳು ಇಲ್ಲಿಯ ಭೂಗರ್ಭದಲ್ಲಿ ಕೂಡ ಅಡಗಿದೆ. ಯಾಕಂದರೆ ಇಲ್ಲಿ ಆಗ್ತಿದ್ದ ಹಲವಾರು ಶತಮಾನಗಳಿಂದ ಕೂಡ ಇಲ್ಲಿ ಆಗ್ತಿದ್ದ ಧಾರ್ಮಿಕ ವಿಚಾರಗಳು, ಜೊತೆಗೆ ಆಗಿನ ಅವಿಭಕ್ತ ಕುಟುಂಬ ಇಲ್ಲಿ ಯಾವ ರೀತಿ ಇತ್ತು, ಜೊತೆಗೆ ಹಳೆಯ ಮನೆ, ಇವತ್ತು ಅದಿಲ್ಲ ಆ ಮನೆ, ಆದರೆ ಹಳೆಯ ಮನೆ, ಆ ಹಳೆಯ ಮನೆಯಲ್ಲಿರುವ ಜನರು ಇಲ್ಲಿಯ ಧಾರ್ಮಿಕ ವ್ಯವಸ್ಥೆಯನ್ನು ಜೊತೆಗೆ ಕೃಷಿ ಪ್ರಾಧಾನ್ಯತೆಯನ್ನು ಹೆಚ್ಚಿಸಿಕೊಂಡು ಈ ಊರನ್ನು ಉಳಿಸುವಲ್ಲಿ ಪ್ರಯತ್ನ ಪಟ್ಟಿದ್ದೇವೆ. ನಾವು ಇವತ್ತು ನಿಮಗೆ ಇಲ್ಲಿನ ಸಂಪೂರ್ಣ ಚಿತ್ರಣವನ್ನು ತೋರಿಸಿಕೊಡಲಿಕ್ಕಿದ್ದೇವೆ. ಜೊತೆಗೆ ಇಲ್ಲಿನ ಬ್ರಹ್ಮಲಿಂಗೇಶ್ವರ ಗುಡಿ ಇದೆ, ಅದು ಎಷ್ಟು ವರ್ಷಗಳ ಹಿಂದೆ ಹೇಳುವ ಒಂದು ಮಾಹಿತಿಯನ್ನು ತಮಗೆ ಕೊಡ್ತೇವೆ. ಅದರ ಜೊತೆಗೆ ಈ ಪರಿಸರ ತಾವು ಗಮನಿಸ್ಬೋದು, ಇದು ಸಂಪೂರ್ಣವಾಗಿ ಪ್ರಕೃತಿ ದತ್ತವಾದ ಒಂದು ಪರಿಸರ. ಆ ಕಾಲಘಟ್ಟದಲ್ಲೂ ಕೂಡ ನಾಗಾರಾಧನೆಯ ಮೂಲಕ, ದೇವತಾರಾಧನೆಯ ಮೂಲಕ, ದೈವಾರಾಧನೆಯ ಮೂಲಕ ಒಂದು ಪರಿಸರವನ್ನು ಹೇಗೆ ಉಳಿಸಬೇಕು ಹೇಳೋ ಒಂದು ಕಲ್ಪನೆಯನ್ನು ಹಿರಿಯರು ಕೂಡ ಮಾಡಿದರು. ಆ ಹಿರಿಯರು ಅಂದು ನಮಗೆ ಏನು ಬಳುವಳಿ ಕೊಟ್ಟಿದ್ದಾರೆ, ಈ ಪ್ರಕೃತಿ, ಆ ಪ್ರಕೃತಿಯ ಏನು ಗಾಳಿ ಇದೆ ಅದರ ಉಸಿರಾಟದಿಂದ ನಾವು ಬದುಕಿದ್ದೇವೆ. ಅವರು ಏನು ನಮಗೆ ಈ ಭೂಮಿಯನ್ನು ಕೊಟ್ಟಿದ್ದಾರೆ, ಆ ಭೂಮಿಯಲ್ಲಿ ನಾವು ಬಿತ್ತು ಈ ನಮ್ಮ ಬದುಕನ್ನು ಕಂಡಿದ್ದೇವೆ, ನಮ್ಮ ಈ ವ್ಯವಸ್ಥೆಯನ್ನು ಬೆಳೆಸ್ತಾ ಇದ್ದೇವೆ. ನಾವು ಈಗ ಸಂಪೂರ್ಣ ಇಲ್ಲಿಯ ಚಿತ್ರವನ್ನು ತೋರಿಸಿಕೊಡಲಿಕ್ಕಿದ್ದೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಒಂಜಿ ಕಾಲಡು ಮಸ್ತ್ ಜನ ಒಟ್ಟುಗಿತ್ತಿದ್ದು ಒಂಜಿ ಅವಿಭಕ್ತ ಕುಟುಂಬ ಪದ್ಧತಿ ಮೂಲಕ ಬೆಳಗಿದ್ನ ಈ ಊರು ಈ ಊರು ಒಂಜಾತ್ ಬ್ರಹ್ಮಲಿಂಗೇಶ್ವರನ ಕೂಡ ಒಂಜಿ ಹೊಸ ಧಾರ್ಮಿಕ ಬೆಳವಣಿಗೆ ಅವರುಂಡು. ಐತ ಬಗ್ಗೆ ಈ ಮೂಲತ ವ್ಯವಸ್ಥೆದ ಪಂಡ ಮೇಲ್ಮನೆ ಗುತ್ತದ ಗುರುಕಾರ್ ಶ್ರೀಧರ್ ಶೆಟ್ಟರು ಎಂಕ್ಲೆಗೆ ಮಾಹಿತಿ ಕೊರ್ಪೇರೆ. ಶೆಟ್ಟರು ನಮಸ್ಕಾರ. ತುಲೆ ಐತೆ ಬ್ರಹ್ಮಲಿಂಗೇಶ್ವರನ ಪೂರ ಕೂಡ ಕಾರ್ಯಕ್ರಮ ಅವರುಂಡು. ಐತೆ ಈ ಬ್ರಹ್ಮಲಿಂಗೇಶ್ವರನ ಒಂದು ಗುಡಿ ಏತು ವರ್ಷ ದುಂಬು ಆರಂಭ ಆಗ್ತದೆ, ಪಕ್ಕ ದಯಗೋಸ್ಕರ ಆರಂಭ ಮಾಡ್ತಿರೋ ಅಂತ ಮಾಹಿತಿ ಉಂಟು. ಎಂಕಲೆಗೆ ಮಾಹಿತಿ ಬಂಡ ಒಂಜಿ 300 ವರ್ಷ ಹಿಡಿದು ಮಿತ್ತ ಉಂಡು. ಅದಾಗ ಮಲ್ಲ ಗುಡಿ ಇತ್ತೀಜಿ ಮೂಲು ಬ್ರಹ್ಮಸ್ಥಾನ ಇತ್ತೀಜಿ. ಅದಾಗ ಎಂಕಲ್ನ ಸಂತೇಶ ಮಾಡಿದೆ ಎಂಕಲ್ನ ಹಿರಿಯರ್ನಗಳು ಓಲ ಬದಿಂಜನಕ್ಕೆ ಅನ್ನಕ ಸಂತೇಶ ಹೊಡ್ಡು ಬ್ರಹ್ಮಸ್ಥಾನ ಕಡನಿಗಳು ನಂಬೋಡು ಬಣ್ಣದು ಬ್ರಹ್ಮೇರೇನು ಒಪ್ಪಣೆ ಹಾಕಿನ ಅಂಚನೆ ಮತ್ತು ಮೂಲ ಹಿರಿಯರ್ನಗಳು ಕಿನ್ನೆ ಒಂಜಿ ಬ್ರಹ್ಮಸ್ಥಾನ ಕಾಡದು ನಂಬಿಯರು. ನಮ್ಮದು ಒಂಜಿ 2 ವರ್ಷ 3 ವರ್ಷ ಪೋನಾಗ ಫಲ ಅದು ಮೂಜಿ ಪುಣ್ಣುಲು ಬಿಟ್ಟಿಯ ಫಲ ಆದ ಮತ್ತು ಸಂಸಾರ ಮಲ್ಲೆ ಬಕ್ಕ ಬ್ರಹ್ಮಸ್ಥಾನ ಗಿರ್ತದೆ ಅಂತ ಮಲ್ಲೆ ಮಲ್ತು ಕಟ್ಟಿಯರು. ನಾಗದೇವರನ್ನ ಜೀರ್ಣೋದ್ಧಾರ ಮಲ್ತಂಡು ಬ್ರಹ್ಮಸ್ಥಾನ ಜೀರ್ಣೋದ್ಧಾರ ಮಲ್ತಂಡು ತುಂಬ ಮಲೆ ನೆತ್ತ ಒಡಿಲ್ದ ಮಾಡುತ್ತಂದು ಅವಿನ ಕಲಿಯದ ಬಕ್ಕ ಶಿಲೆಕಲ್ಲು ಮಲ್ತು ಶಿಲೆಕಲ್ಲಡು ಹೆಂಗೆ ತಮ್ಮಲೆ ಬುರ್ನಾರು ಶಿವರಾಮ್ ಶೆಟ್ಟು ಬಂದು ಕಟ್ಟಾಯರು ಬ್ರಹ್ಮಸ್ಥಾನ. ಅಂಚ ಐಡ್ವಾಗ ಹೆಂಗಲ್ಲ ವರ್ಷಗಳ ಮಂಡಲ ಒಂದಿತ್ತು. ಮಂಡಲ ಬರ್ತದೆ, ಅಗುಲಿ ಬರ್ತದೆ, ಓಲುಂದಾಂಡ್ಲ ಹೆಂಗಲ್ಲ ಇಲ್ಲಾರ್ದಲ್ಲ ತೊಂದರೆ ಆತಜಿ. ಆಮೇಲೆ ಸುತ್ತಿಗೆ ಒಂದು ಬರೋಂದಜಿ ಹೆಂಗಲಿಗೆ ಒಂದು ಕಾರ್ಯ ಇಜ್ಜಿ ಈ ಇಂಥ ಎಲ್ಲದ ದಿನೊಟ್ಟು ಸುಗ್ಗಿದ ಪುಣ್ಣಮೆ ಅಂದಂಡ ಏಪ್ರಿಲ್ ಇನ್ನು ಪುಣ್ಣಮಿದೆ ಎಲ್ಲದ ದಿನೊಟ್ಟು ಹೆಂಗಲಿ ವಾಸೊಂದೆಲ್ಲ ಬರೋಂದಿತ್ತು ಅಡ್ಡ ಬ್ರಹ್ಮನ ಕೆಲಸ ಭಾರಿ ಪೊರ್ಲುಡು ಅವನಿತ್ತು. ಅದೇ ರೀತಿ ಇನ್ನೀಗೆಲ್ಲ ನಡತ್ತೊಂದುಂಡು ಇತ್ತೆಲ್ಲ ಒಂದುಂಡು ಎಲ್ಲ ಆಪಣ್ ಕೂಡ 100 ಜನ ಇರುತ್ತೆ ಹೆಂಗಲ್ನ ಪರವರು ಬರ್ತೀನಿ. ಬೊಂಬೈ, ಪೂನಾ, ಬೆಂಗಳೂರು ಊರುಡು ಬಣ್ಣ ಒಂಜಿ 300 ಜನ ಮಟ್ಟ ಉಳ್ಳೇರು. ಪೂರ ಈ ಕೆಲಸಕ್ಕೂ ನಾಗ ಬ್ರಹ್ಮನ ಕೆಲಸವು ಪೂರ ಬರ್ಪೇರು ಬರನಗಳು ಪೂರ ಸತ್ತನೆ ಹೋಗ್ತಿ ಅದನ್ನ ಕಡ ಕೊಡ್ಪೇರು ದುಡ್ಡು. ಆ ದುಡ್ಡು ಪೂರ ಮೂಲ ಜೀರ್ಣೋದ್ಧಾರ ಪೂರ ಮಂಡಲದ ಕೆಲಸ ಭಾರಿ ಪೂರ್ಲು ಮಲ್ತೊಂದಿಲ್ಲ ಇದ ಮಟ್ಟ ನನ್ನೆಲ್ಲ ಅಂಚನೆ ಮಲ್ಪಡೋದು ಆ ಬ್ರಹ್ಮರ್ಡಂಗಳು ನಟೊಂದಿಲ್ಲ.
ಈ ನೆಕ್ಕು ಸಂಬಂಧಪಟ್ಟಗಳು ಶಿವಪುರಡುಲ್ಲೇರು ಬೊಕ್ಕ ಶಿವಪುರಡುಲ್ಲೇರು ವಾರಂಗಡುಲ್ಲೇರು ಹೆಬ್ರಿಡುಲ್ಲೇರು ಆದಿ ಉಡುಪಿಡುಲ್ಲೇರು ಶಿವಮೊಗ್ಗಡುಲ್ಲೇರಿಗೆ ಮತ್ತು ಬರಂದುಲ್ಲೇರು ವರ್ಷವರ ಇಂಚ ತನ್ಮೈಪರೆ ಬತ್ತು ಪೋಂದುಲ್ಲೇರು ತನ್ಮೈತದ ಬತ್ತು ಪೋಪೇರು ಪರಕೆ ಬಾರ್ದು ಹಾಗಲ್ಲ ಮೂಲ ಸ್ಥಾನ ಮೂಲಿಗೆ ಅಂದು ಒಂಜಿ ಕಾಲಲು ಶ್ರೀಶ್ರೇಟ್ರೆ ಅಪಗೇನ ಕಂಡ ಒಂಜಿ ದೇವಸ್ಥಾನ ಐತೆ ಒಂಜಿ ತುಂಬಳಿ ಬಿಡುಪು ನಾನು ಕ್ರಮ ಐತೇನೆ ಇದು ನೆಕ್ಕಿಯತ್ತು ಜಾಗ ಇತ್ತಲ್ಲ ಆ ಸಂದರ್ಭ ಆ ಟೈಮ್ ಒಂಜಿ ನೂದು ಮುಡಿ ಹುಟ್ಟಲ್ದ ಜಾಗ ಇತ್ತು ಅವು ಬೊಕ್ಕ ಕೆಲವು ಡಿಕ್ಲರೇಷನ್ ಇಡ್ಬೋದು ಬೊಕ್ಕ ಆ ಕಾಲೋಟ್ಟು ಕೆಲವು ತೀರ್ವ ಕಟ್ಟಂದೆ ಹೋಗ್ತುಂಡು ದುಂಬದಾಗಲು ಅಂಚೆ ಇತ್ತೆ ಆತೈತಿ ಇತ್ತೆ 35-40 ಎಕರೆದೆಲ್ಲ ಆಯ್ಪುಂಡು ಬೊಕ್ಕ ಪೂರ ಜಾಗ ಹೋಗ್ತುಂಡು ಇದೆ ಬಂಧುಗಳೇ, ಇಲ್ಲೊಂದು ವಿಶೇಷ ಇದೆ. ಏನು ಅಂತ ಕೇಳಿದರೆ, ಕಳೆದ 100 ವರ್ಷಗಳಿಂದ ಕೂಡ ನಿರಂತರವಾಗಿ ಪ್ರತಿ ವರ್ಷ ಕೂಡ ಇಲ್ಲಿ ಧಕ್ಕೆ ಬಲಿ ನಡೀತಾ ಬಂದಿದೆ. ಈಗ ನಾವು ಅವರಿಗೆ ತುಳುವಿನಲ್ಲೇ ಮಾಹಿತಿ ಕೊಡ್ತಾರೆ ಶ್ರೀಧರ್ ಶೆಟ್ಟರು ಒಂದಷ್ಟು. ಯಾಕಂದರೆ ಧಕ್ಕೆ ಬಲಿ ಸೇವೆ ಹೇಳುವಂಥದ್ದು ಕೂಡ ನಮ್ಮ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಬಹಳಷ್ಟು ವಿಶೇಷತೆಯನ್ನು ಪಡೆದಂಥ ಒಂದು ಧಾರ್ಮಿಕ ಪ್ರಕ್ರಿಯೆ. ಶ್ರೀಧರ್ ಶೆಟ್ಟರು ನಮಸ್ಕಾರ. ತುಲೈತೆ ಧಕ್ಕೆ ಬಲಿ ಮೂಲ ಆವೊಂದುಂಡು ಅಂಚ ಐತ ಬಗ್ಗೆ ದಾದ ಮಾಹಿತಿ ಉಂಡು ಎರಡ ಧಕ್ಕೆ ಬಲಿನಾಗ ದುಂಬುಡು ಬಾರಿ ಕಮ್ಮಿ ಇಡ್ಬತ್ತು ಮಲ್ತೊಂತೀರಗಳು ಇತ್ತೆತ್ತ ವರ್ಷ ಬೈಲಕ್ಕ ಎಂಗಳು ಒಂದಂತೆ ಸಂಬಳ ಜಾಸ್ತಿ ಮಲ್ತು ಎಂಗಳು ಕೊನೆ ಸಂಬಳನ ಪತ್ತ ಹೋಗ್ಬೇಕು ದಲಾಗಳು ಚರ್ಚೆ ಅಲ್ಪಜೇರು ಸಾಧಾರಣ 8 ವರ್ಷನಾಗ ಎಂಕ್ ಇದೊಂದು 74 ವರ್ಷ ನಡಪುಂಡು 5 ವರ್ಷ ದುಂಬುಡಿಂಚೆ ಎಂಕ್ ಗೊತ್ತಿತ್ತಿನ ಬೊಕ್ಕ 5 ದುಂಬು ಮಲ್ತೊಂತೀರು ಹಿರಿಯನಗಳು ಎಂಕಲ್ನ ಅಜ್ಜರ್ನಗಳು ಇಜ್ಜರ್ನಗಳು ಬೊಕ್ಕ ತಮ್ಮಲಾಡ್ಲು ಪೂರ ಮಲ್ತೊಂತೀರು ತಗುಲು ತೀರ್ಬೇಕು ಎಂಕುಲು ಒಟ್ಟಾದ ಪೂರ ಮಲ್ತೊಂದುಲ್ಲ ಪೊರ್ಲೋಡು ನಡತೊಂದುಂಡು. ಈ ಕುಟುಂಬಕ್ಕೆ ಸಂಬಂಧಪಟ್ಟ ಶೈಲೇಶ್ ಶೆಟ್ಟರು ಕೂಡ ಇಲ್ಲಿಯ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ. ಶೈಲೇಶ್ ಶೆಟ್ಟರೆ, ಈಗ ತಮ್ಮ ಗಮನಕ್ಕೆ ಬಂದಾಗ ಇಲ್ಲಿ ಮಾಹಿತಿಗಳೇನೇನಿವೆ? ನಮ್ಮದು ಬೈಲೂರಿನಲ್ಲಿ ಮೇಲ್ಮನೆಗುತ್ತು ಕುಟುಂಬ. ಇದು ಒಂದು ತುಂಬ ಹಿಂದಿನ ಕಾಲದಿಂದಲೂ ನಾವು ಆರಾಧಿಸಿಕೊಂಡು ಬಂದಿರುವಂಥ ಕ್ಷೇತ್ರ, ಬ್ರಹ್ಮಲಿಂಗೇಶ್ವರನ ಕ್ಷೇತ್ರ. ಇಲ್ಲಿ ವಿಶೇಷ ಏನು ಹೇಳಿದರೆ, ನೀವು ಕಾರ್ಕಳ ತಾಲೂಕಿನ ಹಿಸ್ಟ್ರಿಯನ್ನು ಒಂದು ಸರಿ ಕೆದಕಿದಾಗ ನಿಮಗೆ ಬ್ರಹ್ಮಮಂಡಲೋತ್ಸವ ಪ್ರತಿ ವರ್ಷ ನಡೆಯುವಂಥದ್ದು. ಈಗ ಇದಕ್ಕೆ ಒಂದು 100-150 ವರ್ಷದ ಹಿಸ್ಟ್ರಿ ಗೊತ್ತಿದೆ ಇದರದ್ದು. ಹಿಂದಿನ ಕಾಲದಿಂದಲೂ ಇದು ನಡೆದುಕೊಂಡು ಬಂದಿದೆ. ಗೊತ್ತಿದ್ದ ಮಟ್ಟಿಗೆ ನಿಂತಿರುವ 2 ವರ್ಷ ಹೇಳಿದರೆ ಕೊರೋನಾದ 2 ವರ್ಷ. ಈಗ ನಾಗಮಂಡಲಗಳು ಸಾಕಷ್ಟು ಕ್ಷೇತ್ರದಲ್ಲಿ ನಡೀತಾ ಬರ್ತಾ ಉಂಟು. ಆದರೆ ಇಲ್ಲಿ ಹೇಳಿದರೆ ಅದು ಇದೇ ದಿನ, ಇವತ್ತು ಹುಣ್ಣಿಮೆ ಆದರೆ ನಾಳೆ ನೆಕ್ಸ್ಟ್ ಡೇ, ಹುಣ್ಣಿಮೆ ನೆಕ್ಸ್ಟ್ ಡೇ ಇಲ್ಲಿ ಪ್ರತಿ ವರ್ಷ ಬ್ರಹ್ಮಮಂಡಲೋತ್ಸವ ಅಂತ ನಡೀತದೆ. ಇದು ಹಿಂದಿನ ಕಾಲದಿಂದ ಬಂದಿರುವಂಥದ್ದು. ಹಾಗಾಗಿ ಕಾರ್ಕಳ ತಾಲೂಕಿನಲ್ಲೇ ನಮಗೊಂದು ಹೆಮ್ಮೆ ನಮ್ಮ ಕುಟುಂಬ. ಯಾಕೆ ಹೇಳಿದರೆ ಈ ಕ್ಷೇತ್ರದಲ್ಲಿ ನಾವು ದೊಡ್ಡ ವೈಭವಿತವಾಗಿ ಮಾಡಲ್ಲ, ಬಟ್ ಅದು ಸಿಸ್ಟಮ್ಯಾಟಿಕ್ಕಾಗಿ ಹೋಗ್ತಾ ಇದೆ. ನಾವು ಏನು ಪೇಮೆಂಟ್ ಕೊಡ್ತೇವೆ ಅದನ್ನೇ ಅವರು ತಗೊಳ್ತಾರೆ. ವೈದ್ಯರು ಅಂತ ಬರ್ತಾರೆ, ಅವರು ತುಂಬ ರ್ಯಾರ್. ಅವರು ಬಂದು ನಾವು ಏನು ಪೇಮೆಂಟನ್ನು ಕೊಡ್ತೇವೆ ಅದನ್ನು ತಗೊಂಡು ಹೋಗ್ತಾರೆ. ಹಾಗಾಗಿ ಹಿಂದಿನ ವರ್ಷದಿಂದಲೂ ನಡೆದುಕೊಂಡು ಬಂದಿದೆ. ಆಯಿತು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.